ಅಲ್ಲ ಕವಿತಾ, ನಿನ್ನೆ ಎಷ್ಟೊತ್ತಿಗೆ ಮುಗೀತಾ ಜಗಳ ನಿಮ್ದು? ಆಕೆ ಮಾರ ಮಣ್ಣ ಗಡಗ್ಲಿ ಏನು ಬಾಯ ಬಚ್ಚಲಾಕಿದ ಒದ್ರಿ 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 ಹಾಕಿರ್ಲಕ್ಕಿ ಹೆಣ ಎತ್ತಕ್ಕ ಹೋದ್ವಾಯವ್ವ. ನಾನು ನೋಡಿದೆ, ಭಾರಿ ಮಾತಾಡಿದ್ಲು ನಿಮ್ಮ ಅತ್ತೆ. ಬಿಟ್ಟಿದ್ರೆ ಸೆಟ್ ಆಕೆ ನನ್ನ ಎಲ್ದಾಗ ಹುಗದ ಬಿಡ್ತಿದ್ನಿ ಆಕಿನ. ಹೋಗ್ಲಿ ಬಿಡೆಯವ್ವ, ಅಕ್ಕಿನ ಹೋಗುದು ನೀ ಏನು ಮಾಡಿ? ಅಯ್ಯೋ, ನೀ ನೋಡ್ಲಿಲ್ಲೇನೋ, ನೀ ಹೋದ್ಮೇಲೆ ಭಾರಿ ಜೋರು ಜಗಳ ಮಾಡಿದ್ಲಕ್ಕಿ. ಕೂತಿಗೆ ಉಚ್ಕಾಕ್ ಬಂದಿದ್ಲು, ಹೊಡ್ಯಾಕ ಬಂದಿದ್ಲು. ಹಂಗೆ ಮಳೆ ಒಳಗೆ ಹೋಗಕ್ಕೆ ದಾರಿನ ಬಿಡಲಿಲ್ಲ. ಕೊನೆಗೆ ಆಕೆ ಮಗ ಬಂದು ಅಡ್ಡ ಬಂದು ಸರಿಸಿ ಜೋರು ಮಾಡಿದ್ಮೇಲೆ ಕೊನೆಗೆ ದಾರಿ ಬಿಟ್ಲು. ಅಲ್ಲಿವರೆಗೂ ಏನು ಬಿಡಲಿಲ್ಲ ಬಿಡು. ಆಕೆ ಭಾರಿ ಬೆಂಡ್ಲೆದಾಳ ಆಕೆ. ಅಲ್ಲ, ನಿಮ್ಮ ತೇಸೂರು ನೀರು ಕೊಡ್ದಾಳ, ಏನೇನು ಬಗ್ಗೋದಿಲ್ಲ ಬಿಡು, ಭಾರಿ ಜೋರು ಮಾತಾಡ್ತಾಳ. ಹೌದಾ, ಆಕಿ ಹಿಂಗೆ ಮಾತಾಡೋದಕ್ಕೆ ಮತ್ತೆ ಆಕಿ ಗಂಡ ಮನಿನ ಸೇರಂಗಿಲ್ಲ. ಯಾವಾಗ ನೋಡು ದೇಶ ಸೇವೆ ಅನ್ಕಂತ ಹೊಂಟ ಬಿಡ್ತಾನ. ಕಾಂಗ್ರೆಸ್ ಪಕ್ಷ, ಆ ಪಕ್ಷ, ಈ ಪಕ್ಷ, BJP ಪಕ್ಷ ಅನ್ಕಂತ ಯಾವ ಪಕ್ಷದಾಗಿರ್ತಾನ ಯಾರಿಗೆ ಗೊತ್ತದ. ಒಟ್ಟು ಮನೆಗೆ ಬರೋದಿಲ್ಲ. ಹೌದು ಬಿಡ, ನಾನು ಮನೆಗೆ ಬಂದದ್ದು ನೋಡೇ ಇಲ್ಲ. ಇಷ್ಟು ವರ್ಷದಾಗ ಬಂದಿದ್ದು ಭಾರಿ ಕಮ್ಮಿ. ಹೇಳ್ತಾನಲ್ಲ ಸವಿತಾ, ನಿನ್ನೇನಾರ ನನ್ನ ಗಂಡ ಬರ್ದ ಹೋಗಿದ್ದಿದ್ರೆ ಆಕಿದ ಚರ್ಮ ಸುಲ್ಲದ ಬಿಡ್ಬೇಕು ಅನ್ನಷ್ಟು ಸಿಟ್ಟು ಬಂದಿತ್ತು ನನಗೆ. ಏನು ಮಾಡ್ಬೇಕು, ಅವನೊಬ್ಬನ ಬಂದು ಎಲ್ಲದು ಹಾಳು ಮಾಡಿದ. ಅನ್ನಂಗೆ ನಿಮ್ಮತ್ತೇನು ಹಾಡು ಹೇಳಿದ್ಲ್ವಾ? ಅಯ್ಯೋ ಕವಿತಾ, ಅದ್ನ್ಯಾಕೆ ಕೇಳ್ತಿ? ರಾತ್ರಿ 11:15ವರೆಗೂ ಒಂದು ಒದ್ರಿದ್ಲು ಕಾತ್ತು ಒದ್ರಿದಂಗೆ ಒದ್ರಿ ಕೊನೆಗೆ ಬಾಯಿ ಮುಚ್ಕೊಂಡು ಮನ್ಕೊಂಡ್ಲ. ನಾನೇನು ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡೆ, ಊಟ ಬೇಡ ನೀರು ಬೇಡ ಅಂದ್ಕೊಂಡು ಸೀದಾ ಹೋದೆ. ತಮ್ಗೆ ಸ್ನಾನ ಮಾಡ್ಕೊಂಡು ಮಲ್ಕೊಂಬಿಟ್ನವ. ನಂಗಂತೂ ಆಗಲಿಲ್ಲ. ಆಕೆ ಊಟ ಮಾಡಿದ್ಲ ಇಲ್ಲ? ಅವಕ್ಕೇನು ತಡೆಯವ, ಯಾರಿಗೇನಾದರೂ ಏನು ತಿನ್ನೋದು ಬಿಡೋದಿಲ್ಲ, ಉಣ್ಣೋದು ಬಿಡೋದಿಲ್ಲ, ಕುಡಿಯೋದು ಬಿಡೋದಿಲ್ಲ. ಎಲ್ಲ ಕಂಠ ಪೂರ್ತಿ ಮಾಡಿದ್ದು ಬಿಸಿ ತಿನ್ಲು. ನೀನೊಂಚೂರು ತಿನ್ನು ಅನ್ನಲಿಲ್ಲ, ಆಕೆನೂ ಹೇಳಲಿಲ್ಲ, ಆಕೆ ಮಗನೂ ಹೇಳಲಿಲ್ಲ. ಆರಾಮಾಗಿ ಅಷ್ಟರು 3 ಜನ ಸೇರಿ ಊಟ ಮಾಡಿದ್ರು. ಹೋಗಿ ಮನ್ಕೊಂಡ್ರು. ಅಲ್ಲ, ಹಾಳಾದವಳು ಊಟನಾರ ನೆಮ್ಮದಿಯಿಂದ ಮಾಡ್ಬೇಕಿಲ್ಲ? ಊಟ ಮಾಡ್ಬೇಕಾದ್ರೂ ಒದ್ರದ ಕತ್ತು ಒದ್ರದ ಏನು ಅಂತೀನಿ ನೀನು. ಆಕಿ ಮಾತು ಕೇಳಿಬಿಟ್ರೆ ಕಿವಿ ಯಾವ ಥರ ಕೊಟ್ಟನಪ್ಪ ದೇವ್ರು ಅನ್ಬೇಕು. ಅಷ್ಟು ಮಾತಾಡ್ಬಿಟ್ಲು ನೋಡು. ಅಲ್ಲ, ನಿನ್ನ ಗಂಡನೂ ಕೇಳಲಿಲ್ಲನ ಯಾಕೆ ಲೇಟಾಗಿ ಬಂದು ಎದಕ್ಕೆ ಬೈಯಾಕತ್ತಾಳ ಅಂತ ಹೇಳಿ? ಅಯ್ಯೋ, ಅವನೇನು ಕೇಳ್ತಾನೆ ಅವ? ಅವನು ಕೇಳೋಣ. ಆಕಿಗೆ ಮೊದ್ಲು ಫೋನ್ ಮಾಡ್ಯಾನವ. ಆಕಿ ಫೋನ್ಯಾಗ ಅಷ್ಟು ಹೇಳಾಳ ಇಲ್ಲಿದ್ದಂಗೆ. ಹೇಳಿ ಒಟ್ಟು ಅವನಿಗೆಲ್ಲ ಬರೋದು ರೆಡಿ ಮಾಡಿ ಮನೆಗೆ ಕರ್ಕೊಂಬಂದಾಳ. ಭಾರಿ ಬ್ಲ್ಯಾಂಟ್ ಇದ್ದಾಳ ಆಕಿ. ಹೌದ್ವಾ, ನಿಮ್ಮ ಅತ್ತೆನೂ ಭಾರಿ ಬ್ಲ್ಯಾಂಟ್ ಇದ್ದಾಳ. ನಮ್ಮ ಅಕ್ಕಿ ಹಂಗೆ ಏನು ಬೆಂಡ್ಲಿದಾಳ ಅಂದ್ರೆ ಅಪ್ಪ ದೇವ್ರೆ, ಇವ್ರ ಕೈಯಾಗ ಸಾಧ್ಯನೇ ಇಲ್ಲ ಇರೋದು. ಅಲ್ಲಲ್ಲೇ ಕವಿತಾ, ನಾವು ಅಡುಗೆ ಮಾಡಿ ಇಟ್ಟು ಹೋಗೇನವಲ್ಲ, ನಿಮ್ಮಕ್ಕಿನೂ ತಿಂದಿಲ್ಲನ? ನಮ್ಮಕ್ಕಿ ಅಂತೂ ಏನೇನು ಮುಟ್ಟಿಲ್ಲ ನೋಡು. ಅದೇನು ಮಾಡ್ಕೊಂಡು ತಿಂದಿದ್ದಾಳು ಏನು? ಒಂದು 4-5 ಕವರ್ ಅಂತ ಬಿದ್ದಿದ್ದು ಹೋಟ್ಲಿಂದ ತರ್ಸ್ಕೊಂಡು ತಿನ್ಲ ನಾ ಬಿಡಾಡಿ. ಭಾರಿ ಬಿಡಾಡದಲ್ವ. ನಿಮ್ಮಕ್ಕೇನು ಉಂಡಿಲ್ಲ? ನಮ್ಮಕ್ಕೆ ಹಂಡೇವಕ್ಕಿ ಎಷ್ಟಿದ್ರು ತಿಂತಾಳ. ಅಷ್ಟು ಸ್ವಚ್ಛ ಮಾಡಿಟ್ಟದ್ಲು, ಏನೇನು ಇರಲಿಲ್ಲ. ನಾ ಮಾಡಿಟ್ಟು ಹೋಗಿದ್ದು ಅಡುಗೆ ಅಷ್ಟು ತಿಂದಿದ್ಲು ನೋಡು. ರೊಟ್ಟಿ, ಅನ್ನ, ಪಲ್ಯ, ಸಾರು ಅಷ್ಟು ಮಾಡಿಟ್ಟೋಗಿದ್ದು ತಿಂದಿದ್ಲು. ಒಟ್ಟನು ಒಂದು ಈಟ ತಳದಾಗ ಸಾರು ಉಳಿಸಿದ್ದನ್ನು ಫ್ರಿಜ್ನಾಗ ಇಟ್ಟಿದ್ಲು ಅಷ್ಟೇ. ಅಕ್ಕೇನು ಉಪವಾಸದಳನ್ನ ಬಿಡಾಡಿ ಎಲ್ಲ ತಿಂದಾಳಕ್ಕಿ. ಬಂದ್ಲವ ಈಕೆ ಬೇಕಿ. ಏನಾರ ಇಲ್ಲೊಂಚೂರು ಮಾತಾಡೋಣ ಕಷ್ಟ ಸುಕ್ಕಂದ್ರೆ ಈಕೆ ಬಂದ ಬಿಡ್ತಾ. ಇಲ್ಲ ಬರ್ರಿ ಫಾತಿಮಕ್ಕ, ಇಲ್ಲ ಬರ್ರಿ. ನಮ್ದು ಕೈಲೇ ಮಧ್ಯದ ಕಲ್ ಮೇಲೆ ಕುತ್ಗಾರಿ ಹೊಳೆ ತುಂಬ ಕಲ್ಲದವು. ಎಲ್ಲಾರು ಒಂದ್ ಕಡೆ ಕುತ್ಕೊಂಡು ಬಟ್ಟೆ ಒಕ್ಕೊಂಡು ಹೋದ್ರಾತ್ ಮನೆಗೆ. ಅಲ್ಲ ಕವಿತಾ, ನಿಮ್ದಕ್ಕೆ ನಿನ್ನೆ ಪೇಟೆಗೆ ಹೋಗಿದ್ರಿ, ಏನು ಅರ್ಜೆಂಟ್ ಕೆಲಸ ಇತ್ತು? ಅದೇನು ಮಾತಂತ ಕೇಳ್ತೀಯ ಫಾತಿಮಕ್ಕ? ಏನಾರು ಅರ್ಜೆಂಟ್ ಇದ್ರೆ ಅಷ್ಟೇ ಹೋಗ್ತಾರನ? ಇರ್ತೈತಿ ಆ ಕೆಲಸ. ಮನೆ ಅಂದಮೇಲೆ ಏನಾರು ಒಂದು ಕೆಲಸ ಇರ್ತೈತಿ. ನಾವು ಮನುಷ್ಯರು ಪೇಟೆಗೆ ಹೋಗ್ಬೇಕು ಅನ್ನೋದೇನಾರ ಒಂದು ಕೆಲಸ ಇರ್ತೈತಿ, ಹೋಗಿರ್ತೇವೆ ಅಷ್ಟೇ, ಮತ್ತೇನಿಲ್ಲ ತಗ. ಯಾಕೆ ನಿಂಗದು ಹಂಗಲ್ಲ? ನಿಮ್ದಕ್ಕೆ ಅತ್ತೆಗೆ ಸೊಸೆಗೆ ಬರ್ತಿ ಜಗಳಗೆ ಮಾಡ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಅತಿ ಸೊಸೆ ಜಗಳ ಯಾರ ಮನೆಯಾಗ ಇರಂಗಿಲ್ಲ ಫಾತಿಮಕ್ಕ, ಎಲ್ಲರ ಮನೆಯಾಗೂ ಇರ್ತಾವೆ. ಏನು ಮಾಡ್ಬೇಕು ಅದಕ್ಕೆ? ಹೊಂದ್ಕೊಂಡು ಹೋಗೋದು ಅಷ್ಟೇ. ಏನು ಹಿಂಗೆ ಅವ್ರ ಒಂದು ಮಾತಾಡೋದು, ನಾವು ಒಂದು ಮಾತಾಡೋದು, ಅದು ಜೋರಾದ್ರೆ ಹಿಂಗೆ ಹಾಕವು. ನಿನ್ನೆ ಆತಲ್ಲ, ಒಬ್ರು ಕುತ್ತಿಗೆ ಒಬ್ರು ಕೈಯಾಗ ಹಂಗೆ ಆಕತಿ ಅಷ್ಟೇ, ಬಿಟ್ರೆ ಮತ್ತೆ ಏನಿಲ್ಲ ನೋಡು. ಅಲ್ಲ, ನಿಮ್ದಕ್ಕೆ ಸುಮ್ಗೆ ಪೇಟೆಗೆ ಹೋಗೋರಲ್ಲಲ್ಲ, ಅದಕ್ಕಾಗಿ ಕೇಳಿದೆ, ಏನಾರು ವಿಷಯ ಆಯ್ತಾ ಅಂತ. ಏನು ವಿಷಯ ಇಲ್ವಾ? ಏನಿಲ್ಲ, ಸುಮ್ಮನೆ ಹೋಗಿದ್ದೀವಿ ಪೇಟೆಗೆ, ಮತ್ತೇನಿಲ್ಲ. ಏನಾರ ತಗೊಂಬರಕ್ಕೂ ಹೋಗಿಲ್ಲ, ಏನಿಲ್ಲ. ಹಂಗೆ ಒಂದು ಸ್ವಲ್ಪ ಓಡಾಡ್ಕೊಂಬರೋಣ, ಏನಾರು ಬೇಕಾದ್ರೆ ತರೋಣ ಅಂತ ಹೋದ್ವಿ. ಅದೇನು ತಗೋರಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ. ಪೇಟೆಗೆ ಹೋಗೋ ಹೊತ್ತಿಗೆ ಹೊತ್ತು ವಾಪಸ್ ಬರೋ ಹೊತ್ತಿಗೆ ಏನೂ ಕಾಣಲಿಲ್ಲ, ಎಲ್ಲ ಅಂಗಡಿ ಬಂದಾಗಿದ್ವು, ಬಂದ್ವಿ. ಹಂಗೆ ನನ್ನ ಹತ್ರ ನಿಮ್ದಕ್ಕೆ ಸುಳ್ಳು ಹೇಳ್ತೈತಿ ಅಂತ ನನಗೆ ಗೊತ್ತು. ನಮ್ದಕ್ಕೆ ಯಜಮಾನ ನಿಮ್ದಕ್ಕೆ ಪೇಟೆಗೆ ನೋಡಿದ್ದ.
ಹೌದನ? ಹಾಂ ಹಾಂ, ಪ್ಯಾಟಿಗೆ ಹೋಗಿವಲ್ಲ, ಎಲ್ಲಾರು ಕಂಡಿರ್ತೇವೆ ಬಿಡು, ಅದ್ರಾಗ ಏನೈತಿ ವಿಶೇಷ? ಕವಿತಾ, ನಿಮ್ದಕ್ಕೆ ಇನ್ನೂ ಸುಳ್ಳು ಹೇಳ್ತಾ ಇದ್ರಲ್ಲ. ನಮ್ದಕ್ಕೆ ಗೊತ್ತು, ನಿಮ್ದಕ್ಕೆ ಹಾಸ್ಪಿಟ್ಲಿಗೆ ಹೋಗಿದ್ರಿ ಅಂತ. ನಾವ ಹಾಸ್ಪಿಟ್ಲಿಗೆ ಹೋಗಿಲ್ಲ ಬಿಡು. ನಾವು ಹಾಸ್ಪಿಟ್ಲಿಗೆ ಹೋಗಿಲ್ಲ ಪತಿಮಕ್ಕ. ನಿಂಗೆ ಯಾರಂದ್ರೆ ನಿಮ್ಮ ಯಜಮಾನ್ರು ಯಾರನ್ನ ಕನ್ಫ್ಯೂಸ್ ಮಾಡ್ಕೊಂಡಾರ ನೋಡು. ಕವಿತಾ, ನಮ್ದಕ್ಕೆ ಯಜಮಾನ ನಿಮ್ದಕ್ಕೆ ಮುಖನ ಹತ್ತಿರಗೆ ನೋಡೈತಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಮತ್ತೇನು ಇಲ್ಲ. ಯಾಕೆ ಹಾಸ್ಪಿಟ್ಲಿಗೆ ಹೋಗಿದ್ರಿ? ಏನಾದ್ರು ತೊಂದ್ರೆನಾ ನಿನಗ ಅವಳಗ ಅಂತ ನನ್ನ ಹತ್ರ ಹೇಳಿ, ನಾನು ಯಾರ ಹತ್ರನೂ ಹೇಳೋದಿಲ್ಲ. ಇಲ್ಲ ಪತಿಮಕ್ಕ, ನಮಗೇನೂ ಆಗಿಲ್ಲ, ನಾವು ಆರಾಮದೆ, ಏನೂ ತೊಂದರೆ ಇಲ್ಲ. ಹಾಸ್ಪಿಟ್ಲಿಗೆ ಯಾರ ಅಡ್ಮಿಟ್ ಆಗಿದ್ರೆ ನಮ್ಮ ಊರವರು, ಹಂಗೆ ನೋಡ್ಕೊಂಬರೋಣ ಅಂತ ಹೋದೆ ಅಷ್ಟೆ. ಹ್ಞೂ ಹೌದು, ಅವ್ರ ರಿಲೇಷನ್ ಯಾರು ಅಡ್ಮಿಟ್ ಆಗಿದ್ರು, ಅವ್ರನ್ನ ಒಂದ್ಸರಿ ನೋಡ್ಕೊಂಬರೋಣ ಅಂತ ಹೋಗಿದ್ವಿ ಇಬ್ರು ಅಷ್ಟೇ, ಮತ್ತೇನಿಲ್ವಾ? ಹೌದಾ? ನನಗೆ ನಿಮ್ದಕ್ಕೆ ಇನ್ನೂ ಮಕ್ಕಳಿಗೆ ಆಗಿಲ್ಲಲ್ಲ, ಅದಕ್ಕೆ ತೋರಿಸ್ಕೊಳ್ಳೋಕ್ಕೆ ಹೋಗಿರೋಣ ಅಂತ ಕೇಳಿದೆ. ಏಕಾಯ್ತಾ, ಬಡ ಬಡ ಬಟ್ಟೆ ತೊಳಿಯ ಹೋಗೋಣ, ಹೊತ್ತಕತ್ ಮನೆಗೆ. ನೀನೇನು ಮಾತಾಡ್ಕೊಂತ ಕುತ್ಕೊಂಡ್ಬಿಟ್ಟಿ, ಹೊತ್ತಾಗಲ್ಲೇನು? ಆದ್ವಾ, ಇನ್ನೊಂದು ಎರಡು ಅದಾವು, ಬಡ ಬಡ ಮುಗ್ದ ಹೊತ್ತು ಹೋಗೋಣಂತೆ. ಇನ್ನೂ ಅರ್ಧಂಬರ್ಧ ಅಡುಗೆ ಮಾಡಿಟ್ಟು ಬಂದೆ. ನೀವು ನೀನು ಮಾಡಿದಂಗೆ ಮಾಡಬಾರ್ದು, ಮತ್ತೆ ಕೊನೆಗೆ ಹೋಗೋಣ ನಡಿ. ಹಂಗಾರೆ ನಮ್ದಕ್ಕೆ ಮನೆಗೆ ಹೋಗ್ತಿ, ನಮ್ದಕ್ಕೆ ಬನ್ನಿ. ಅದೇನ ಪತಿಮಕ್ಕ, ಬಟ್ಟೆ ತೊಳೆದಾಗೋತಾನ ಇಷ್ಟು ಬೇಗ? ಅದಿಷ್ಟು ಜಲ್ದಿ ತೊಳೆದೆ ನೀನು ಬಟ್ಟಿನ? ನಮ್ದಕ್ಕೆ ಬಟ್ಟೆ ತೊಳೆಯಕ್ಕೆ ಬಂದಿಲ್ಲ ಕವಿತಾ, ನಿಮ್ದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ನಿಮ್ದಕ್ಕೆ ಹೊಳೆಗೆ ಬರ್ತಾ ಇತ್ತಲ್ಲ, ಅದಕ್ಕೆ ನಮ್ದಕ್ಕೆ ಬಟ್ಟೆ ತಗೊಂಡು ಸುಮ್ಮನೆಗೆ ಬಂದೆ. ಬಟ್ಟೆ ತೊಳೆದಿದ್ದೇ ಐತಿ, ತೊಳೆಯೋದಕ್ಕೆ ಇಲ್ಲ. ಸರಿ ಸರಿ ಪತಿಮಕ್ಕ, ಹಂಗಾರೆ ನೀವು ಹೋಗು. ಹಾಗಾದ್ರೆ ನಿಮ್ದಕ್ಕೆ ಬಟ್ಟೆ ಮುಗಿಸ್ಕೊಂಡು ಬನ್ನಿ ದೌಡು, ನಾನು ಮುಂದೆ ಹಾಕ್ತೀನಿ. ಸರಿ ನೀವು ಹೋಗು.